ಅಪ್ಲಿಕೇಶನ್ ಹಾಕಿದಿರಲ್ಲ ಅವರಿಗೂ ಕೂಡ ಅಮೌಂಟ್ ಇನ್ನೂ ಬಂದಿದ್ದಿಲ್ಲ. ಅದಕ್ಕೋಸ್ಕರ ಅವರು ಕಾಯ್ತಾ ಇದ್ರು ಯಾವಾಗ ಅಮೌಂಟ್ ಬರುತ್ತೆ ಅಂತ. ಅವರಿಗೆ DBT ಪುಷ್ಟ ಅಂತ ಬಂದಿದ ತಕ್ಷಣ ಅಮೌಂಟು ಬರುತ್ತೆ. ಒಂದು 2 ದಿನದಲ್ಲಿ ಇಲ್ಲ 2 ದಿನದಲ್ಲಿ ಅಲ್ಲ 3 ದಿನದಲ್ಲಿ ಬರುತ್ತೆ. ವೇಟ್ ಮಾಡಿ. ಮತ್ತು ಓಲ್ಡ್ ಅಪ್ಲಿಕೆಂಟ್ಸ್ ಏನಾದರೂ ಇದ್ರಲ್ಲ ಅವ್ರಿಗೆ ಜೂನ್ ತಿಂಗಳದ ಅಮೌಂಟ್ ಇನ್ನೂ ಬರಲ್ಲ. ಯಾಕಪ್ಪ ಅಂದರೆ ಅವರಿಗೆ ಮುಂದಿಂದು ಆಗಸ್ಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ ಮೇಲೆ ಜೂನು, ಜುಲೈ, ಆಗಸ್ಟು 3 ತಿಂಗಳದು ಅಮೌಂಟು ಕ್ರೆಡಿಟ್ ಆಗುತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ನ್ಯೂ ಅಪ್ಡೇಟ್ ಏನಪ್ಪ ಅಂದರೆ ಯುವ ನಿಧಿ ಬಗ್ಗೆ. ನ್ಯೂ ಅಪ್ಲಿಕೆಂಟ್ಸ್ ಯಾರ್ಯಾರು ಇದ್ದೀರಲ್ಲ ಜೂನ್ದು ಅಮೌಂಟ್ ಬಂದಿಲ್ಲ, ನೀವು ಆಗಿ ಅಪ್ಲಿಕೇಶನ್ ಯಾರ್ಯಾರು ಹಾಕಿದಿರಲ್ಲ ಅವರಿಗೆ ಇದು ವಿಡಿಯೋ ಆಗಿರುತ್ತೆ. ಮತ್ತು ಬೇರೆದವ್ರದ್ದು ಯಾರಾದರೂ ಓಲ್ಡ್ ಅಪ್ಲಿಕೆಂಟ್ಸ್ ಇದ್ದೀರಲ್ಲ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನದು ಅಪ್ಡೇಟು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋನಿಂದ ಹೆಲ್ಪ್ ಆಗಲಿ. ಮತ್ತು ಇನ್ನೊಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಏನಾದರೂ ಯುವ ನಿಧಿ ನೀವು ಅಪ್ಡೇಟ್ ಇದ್ದರೆ ಬೇಗನೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಏನಂತ ನೀವು ಅಪ್ಡೇಟ್ ಅಂತ ನೋಡೋಣ. ಏನಪ್ಪ ಅಂದರೆ ಯಾರ್ಯಾರು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಲ್ಲ ಅವರಿಗೆ ಎಲ್ರಿಗೂ DBT ಪುಷ್ ಅಂತ ಬಂದಿದೆ. DBT ಪುಷ್ ಬಂದಿದೆ ಅಂತ ಬಂದರೆ ಅದರ ಅರ್ಥ ಏನಂತ ನಿಮಗೂ ಚೆನ್ನಾಗಿ ಗೊತ್ತಿದೆ, ನನಗೂ ಕೂಡ ಗೊತ್ತಿದೆ. ಅಂದರೆ DBT ಪುಷ್ ಅಂತ ಬಂದರೆ ಅಮೌಂಟ್ ಬರುತ್ತೆ ಅಂತ ಅರ್ಥ. ಯಾರ್ಯಾರು ನೀವು ಕೊಡೋವರೆಗೂ ಅದು ಆಗೋದಿಲ್ಲ. ಮತ್ತು ಯಾರ್ಯಾರಿಗೆ ಹಿಂದಿಂದು ಮಾರ್ಚ್, ಏಪ್ರಿಲು, ಮೇ ಇದೆಲ್ಲ ಅಮೌಂಟ್ ಇದೆಲ್ಲ ಅವ್ರಿಗೆ ಕ್ರೆಡಿಟ್ ಆಗಿರುತ್ತಲ್ಲ ಅವರಿಗೆ ಮುಂದಿನ ಜೂನ್ ಅಮೌಂಟ್ ಬರುತ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ. ಮುಂದಿನ ಅಮೌಂಟು ನಿಮಗೆ ಬರಬೇಕಂದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೊಡಬೇಕು. ಆಗಲೇ ಹೇಳಿದ್ದಲ್ಲ ನಾನು, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಆಗಸ್ಟಲ್ಲಿ ಕೊಡಬೇಕು. ಕೊಟ್ಟ ತಕ್ಷಣ ನಿಮಗೆ ಮತ್ತೆ ಜೂನ್, ಜುಲೈ, ಆಗಸ್ಟ್ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಯಾರಾದರೂ ಹೊಸ ಅಪ್ಲಿಕೆಂಟ್ ಇದೆ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದರೆ ಅವರಿಗೆ DBT ಪುಷ್ ಅಂತ ಬಂದಿದೆ ಅಂದರೆ ಅವ್ರಿಗೆ ಅಮೌಂಟ್ ಬರುತ್ತೆ ಅಂತ ಅರ್ಥ. ನೀವೇನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬೋದೇನು ಅವಶ್ಯಕತೆ ಇಲ್ಲ, ನಿಮಗೆ ಅಮೌಂಟ್ ಬರುತ್ತೆ. ಅದೇನು ಅವಶ್ಯಕತೆ ಇಲ್ಲ, ಅಮೌಂಟ್ ಬರುತ್ತೆ. ಮತ್ತು ಯಾರಿಗೆ 180 ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ ತಕ್ಷಣ ನಾವು ನಿಮಗೆ ತಿಳಿಸ್ತೀವಿ ಏನಂತ. ಅವ್ರದ್ದೇನೋ ಏನಿದೆ ಗೌರ್ಮೆಂಟ್ ಕಡೆಯಿಂದ ಏನೂ ಅಪ್ಡೇಟ್ ಆಗಿಲ್ಲ. ಮತ್ತು ಏನು ಹೇಳಕ್ಕೆ ಬರಲ್ಲ ಯಾವಾಗ ಅಮೌಂಟ್ ಬರುತ್ತೆ ಏನಿಲ್ಲ ಅಂತ. ಏನಾದರೂ ಹೊಸ ಅಪ್ಡೇಟ್ ಇದ್ದರೆ ನಾವು ನಿಮಗೆ ಖಂಡಿತವಾಗಿ ತಿಳಿಸ್ತೀವಿ. ಮತ್ತು ಇನ್ನೊಂದು ಯಾರಿಗೆ DDPU ಪೆಂಡಿಂಗ್ ಅಂತ ತೋರಿಸ್ತಿದೆಯಲ್ಲ ಅವರೆಲ್ಲ ನೀವು ಹತ್ತಿರದ ಯಾವುದೇ DDPI ಆಫೀಸ್ ಇದ್ದರೆ ಹೋಗಿ ಅಲ್ಲಿ ವಿಚಾರಿಸಿ ಮೊದಲು ವೆರಿಫಿಕೇಷನ್ ನಿಮ್ಮದೆಲ್ಲ ಡಾಕ್ಯುಮೆಂಟ್ ಕೊಟ್ಟು ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ, ನಿಮಗೂ ಕೂಡ ಅಮೌಂಟ್ ಬರುತ್ತೆ. ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಮೊದಲು ಹೋಗಿ ನೀವು ವಿಚಾರಿಸ್ಕೊಂಡು ಡಾಕ್ಯುಮೆಂಟ್ ಹೇಳಿ ಅವರಿಗೆ ಮುಂದೆ ನಿಂತು ಎಲ್ಲ ವಿಚಾರಿಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಬನ್ನಿ. ಅಂದರೆ ನಿಮಗೆ ಅಮೌಂಟ್ ಖಂಡಿತವಾಗಿ ಬರುತ್ತೆ, ಬರಲ್ಲ ಅಂತ ಏನಿಲ್ಲ. ಅಮೌಂಟ್ ರಿಲೀಸ್ ಮಾಡಿದ ತಕ್ಷಣ ನಿಮಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಯಾರ್ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ನಿಮ್ಗೆ ಅಮೌಂಟ್ ಬಂದಿದೆಯಾ ಇಲ್ಲ, ಯಾರಿಗೆ ಬರೋದು ಬಾಕಿ ಇದೆ ಮತ್ತು ಯಾರಿಗೆ ಬಂದಿದೆ ಎಲ್ಲ ಅವ್ರು ಪ್ಲೀಸ್ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಯಾಕಂದರೆ ನೀವು ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಬೇರೆದವ್ರಿಗೆ ಯಾರಿಗೆ ಬಂದಿರಲ್ಲ ಅವರಿಗೂ ಕೂಡ ಹೋಪ್ ಸಿಕ್ಕಂಗಾಗತ್ತೆ. ನಮಗೂ ಕೂಡ ಬರುತ್ತಪ್ಪ, ಅವರಿಗೆ ಬಂದಿರತ್ತಂದ್ರೆ ನಮಗೂ ಕೂಡ ಬರುತ್ತೆ ಅಂತ ಅವರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅಮೌಂಟ್ ಬಂದಿದ್ದು ನೋಡಿ. ಮತ್ತು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಮತ್ತು ಮತ್ತೆ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಡೌಟನ್ನು ಸಾಲ್ವ್ ಮಾಡ್ತೀವಿ. ಮತ್ತು ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.